ಹೋಟೆಲ್ಗಳಲ್ಲಿ ತಯಾರಿಸುವಂತಹ ಸ್ಪೈಸಿ ಹಾಗೂ ಮಸಾಲೆ ಭರಿತವಾದಂತಹ ಬಂಗಡೆ ರವಾ ಫ್ರೈ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಟೆಲ್ ಸ್ಟೈಲಲ್ಲಿ ಬಂಗಡೆ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಬಂಗಡೆ ಮೀನನ್ನು ಕ್ಲೀನ್ ಮಾಡಿ ಮೀನಿನ ಮೇಲೆ ಕಟ್ಸನ್ನು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಪ್ಲೇಟ್ಗೆ 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಇಂಗು, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, 1/4 ಟೀ ಸ್ಪೂನ್ ಜಜ್ಜಿರುವ ಶುಂಠಿ, 1 ಟೀ ಸ್ಪೂನ್ ಜಜ್ಜಿರುವ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ತುರಿದಿರುವ ಈರುಳ್ಳಿ, 2 ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಸಣ್ಣಗೆ ಕತ್ತರಿಸಿರುವಂತಹ ಕರಿಬೇವು, 2 ಟೇಬಲ್ ಸ್ಪೂನ್ ಲಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲಾನು ಕಂಬೈನ್ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಈ ಮಸಾಲೆಯನ್ನು ಬಂಗಡೆ ಮೀನಿನ ಎಲ್ಲ ಕಡೆಯಲ್ಲೂ ಹಚ್ಚಬೇಕು. ಕೋಸ್ಟಲ್ ಭಾಗದಲ್ಲಿ ಫ್ರೆಶ್ ಆಗಿರುವಂತಹ ಮೀನು ಸಿಗೋದ್ರಿಂದ ಕೇವಲ ಉಪ್ಪು ಹುಳಿ ಖಾರ ಹಾಕಿ ಮಾಡಿದ್ರೂ ಸಹ ರವಾ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಫ್ರೆಶ್ ಆಗಿರುವಂತಹ ಮೀನು ಸಿಗದೇ ಇರುವಂತಹ ಭಾಗದಲ್ಲಿ ರವಾ ಫ್ರೈಯನ್ನು ಈ ರೀತಿಯಲ್ಲಿ ಮಾಡಿಕೊಳ್ಬಹುದು. ಮಸಾಲೆ ಹಚ್ಚಿ ಆದ ಮೇಲೆ ಸುಮಾರು 30 ನಿಮಿಷಗಳವರೆಗೆ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಇದೇ ಮಸಾಲೆಯನ್ನು ಬಳಸಿ ಅಂಜಲ್ ಅಥವಾ ಪ್ರಾನ್ಸ್ನ ಫ್ರೈಯನ್ನು ಸಹ ಮಾಡಿಕೊಳ್ಬೋದು. ಪ್ಯಾನ್ಗೆ 2 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕಬೇಕು. ಮ್ಯಾರಿನೇಟ್ ಆಗಿರುವ ಬಂಗಡೆ ಮೀನಿಗೆ ಸ್ವಲ್ಪವೇ ಬೀರುತ್ತಾ ರವೆಯನ್ನು ಹಚ್ಚಬೇಕು. ಒಂದು ಸೈಡಲ್ಲಿ ರವೆಯನ್ನು ಪೂರ್ತಿಯಾಗಿ ಹಚ್ಚಿ ಆದಮೇಲೆ ಮೀನನ್ನು ಟರ್ನ್ ಮಾಡಿ ಇನ್ನೊಂದು ಕಡೆಯಲ್ಲೂ ಸಹ ಬೀರುತ್ತಾ ರವೆಯನ್ನು ಹಚ್ಚಬೇಕು. ರವೆಯಲ್ಲಿ ಮೀನನ್ನು ಚೆನ್ನಾಗಿ ಕೋಟ್ ಮಾಡಿದ ಮೇಲೆ ಇದನ್ನು ಪ್ಯಾನ್ಗೆ ಆ್ಯಡ್ ಮಾಡಿ ತೆಂಗಿನ ಎಣ್ಣೆಯನ್ನು ಮೇಲಿನಿಂದ ಹಾಕಿ ಸುಮಾರು 5 ನಿಮಿಷಗಳವರೆಗೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಐದು ನಿಮಿಷಗಳ ನಂತರ ಬಂಗಡೆಯನ್ನು ಮುಗುಚಿ ಇನ್ನೊಂದು ಕಡೆಯಿಂದಲೂ ಸಹ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಬಂಗಡೆ ರವಾ ಫ್ರೈ ಈಗ ರೆಡಿಯಾಗಿದೆ. ಬಂಗಡೆ ರವಾ ಫ್ರೈಯನ್ನು ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.